ಸದ್ಯಕ್ಕೆ ನಿಶಾ ಅವ್ರು ಏನು ಮಾಡ್ಕೊತಾ ಇದ್ದೀರಾ? ಸದ್ಯಕ್ಕೆ ಈಗ 20th ಜೂನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬ್ಲ್ಯಾಕ್ ಶೀಪ್. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಫೈನಲಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇಡೀ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ ಫಾರ್ ದ ಮೂವಿ. ಸೊ ಹೊಸಬ್ರ ತಂಡ, ಬಟ್ ಎಸ್ ತುಂಬ ರಿನೌಂಡ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ರಿನೌಂಡ್ ಆರ್ಟಿಸ್ಟ್ಗಳು ಇದ್ದಾರೆ. ಲೈಕ್ ಕೃಷ್ಣ ಹೆಬ್ಬಾಳೆ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಸುಂದರ್ ವೀಣಾ ಸರ್ ಆಗಿರ್ಬೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ನೀವು ಮೂಲತಃ ಬೆಂಗಳೂರವರೇನಾ ಅಥವಾ ಬೇರೆ ಊರಿನವರಾ? ಸೊ ನಮ್ಮ ತಂದೆ ಊರು ಸಿರಸಿ. ಸೊ ನಾವು ಹವ್ಯಕ್ ಬ್ರಾಹ್ಮಣರು, ಸೊ ಸಿರಸಿ ಕಡೆಯಿಂದ. ನಮ್ಮ ತಾಯಿಯವರು ರಾಣೆಬೆನ್ನೂರು. ಸೊ ಟು ಆಪೋಸಿಟ್ ಸೈಡ್ಸ್ ಆ್ಯಕ್ಚುಲಿ. ಹುಟ್ಟಿ ಬೆಳೆದಿದ್ದು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ಡೆಲ್ಲಿಯಲ್ಲಿ. ಆ್ಯಂಡ್ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಇದ್ದೆ. ಆ್ಯಂಡ್ 12 ಇಯರ್ಸ್ ಆದಮೇಲೆ ಇಲ್ಲಿ. ಸೊ ಇಲ್ಲಿ ಇವಾಗ 15 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ. ಎಜುಕೇಷನ್ ಎಲ್ಲ ಅಲ್ಲಿ ಡೆಲ್ಲಿಯಲ್ಲೇ ಮಾಡ್ಕೊಂಡ್ರಾ? ಸ್ಟಾರ್ಟಿಂಗಲ್ಲಿ ಎಜುಕೇಷನ್ ಆಲ್ಮೋಸ್ಟ್ ನಾನು ಒಂದು 3rd ಸ್ಟ್ಯಾಂಡರ್ಡ್ವರೆಗೂ ಡೆಲ್ಲಿಯಲ್ಲಿ ಓದಿದ್ದೀನಿ. ಆ್ಯಂಡ್ ಅದಾದ ನಂತರ 4th ಸ್ಟ್ಯಾಂಡರ್ಡಿಂದ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಕಾಲೇಜು, ನಂದು PUC ಎಲ್ಲ. ಸದ್ಯಕ್ಕೆ ನಿಶಾ ಅವ್ರು ಏನು ಮಾಡ್ಕೊತಾ ಇದ್ದೀರಾ? ಸದ್ಯಕ್ಕೆ ಈಗ 20th ಜೂನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬ್ಲ್ಯಾಕ್ ಶೀಪ್. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಫೈನಲಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇಡೀ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ ಫಾರ್ ದ ಮೂವಿ. ಸೊ ಹೊಸಬ್ರ ತಂಡ, ಬಟ್ ಎಸ್ ತುಂಬ ರಿನೌಂಡ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ರಿನೌಂಡ್ ಆರ್ಟಿಸ್ಟ್ಗಳು ಇದ್ದಾರೆ. ಲೈಕ್ ಕೃಷ್ಣ ಹೆಬ್ಬಾಳೆ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಸುಂದರ್ ವೀಣಾ ಸರ್ ಆಗಿರ್ಬೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ನೀವು ಮೂಲತಃ ಬೆಂಗಳೂರವರೇನಾ ಅಥವಾ ಬೇರೆ ಊರಿನವರಾ? ಸೊ ನಮ್ಮ ತಂದೆ ಊರು ಸಿರಸಿ. ಸೊ ನಾವು ಹವ್ಯಕ್ ಬ್ರಾಹ್ಮಣರು, ಸೊ ಸಿರಸಿ ಕಡೆಯಿಂದ. ನಮ್ಮ ತಾಯಿಯವರು ರಾಣೆಬೆನ್ನೂರು. ಸೊ ಟು ಆಪೋಸಿಟ್ ಸೈಡ್ಸ್ ಆ್ಯಕ್ಚುಲಿ. ಹುಟ್ಟಿ ಬೆಳೆದಿದ್ದು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ಡೆಲ್ಲಿಯಲ್ಲಿ. ಆ್ಯಂಡ್ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಇದ್ದೆ. ಆ್ಯಂಡ್ 12 ಇಯರ್ಸ್ ಆದಮೇಲೆ ಇಲ್ಲಿ. ಸೊ ಇಲ್ಲಿ ಇವಾಗ 15 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ. ಎಜುಕೇಷನ್ ಎಲ್ಲ ಅಲ್ಲಿ ಡೆಲ್ಲಿಯಲ್ಲೇ ಮಾಡ್ಕೊಂಡ್ರಾ? ಸ್ಟಾರ್ಟಿಂಗಲ್ಲಿ ಎಜುಕೇಷನ್ ಆಲ್ಮೋಸ್ಟ್ ನಾನು ಒಂದು 3rd ಸ್ಟ್ಯಾಂಡರ್ಡ್ವರೆಗೂ ಡೆಲ್ಲಿಯಲ್ಲಿ ಓದಿದ್ದೀನಿ. ಆ್ಯಂಡ್ ಅದಾದ ನಂತರ 4th ಸ್ಟ್ಯಾಂಡರ್ಡಿಂದ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಕಾಲೇಜು, ನಂದು PUC ಎಲ್ಲ